ಯಾರಿಗೆ ಮಂತ್ರಿಗಿರಿ ಸಿಗುತ್ತೆ, ಯಾರನ್ನು ಮಂತ್ರಿ ಮಾಡ್ತಾರೆ ಅನ್ನುವಂತಹ ಕಾತುರ ಅನೇಕರಲ್ಲಿತ್ತು. ಅದು ಆಗೋಯ್ತು. ಮಂತ್ರಿಯಾದ 18 ಜನ 19 ಜನರಿಗೆ ಯಾವ ಖಾತೆಯನ್ನು ನೀಡ್ತಾರೆ ಅನ್ನುವಂತಹ ಕಾತುರ ಇತ್ತು. ಅದು ಕೂಡ ಆಗೋಯ್ತು. ಎಲ್ಲರಿಗೂ ಮಂತ್ರಿಗಿರಿಯನ್ನು ಕೊಟ್ಟು ಅವರಿಗೆ ಬೇಕಾದಂತಹ ಖಾತೆಗಳನ್ನು ಕೊಟ್ಟರು. ಆದರೂ ಅಸಮಾಧಾನ ಅವರನ್ನು ಬಿಡ್ತಾ ಇಲ್ಲ. ಜಮೀರ್ ಅಹಮದ್ ಮಂತ್ರಿನೇ ಆಗಲ್ಲ ಅಂತ ಹೇಳಿದರು. ಬಟ್ ಫಾರ್ಚುನೇಟ್ಲಿ ಮಂತ್ರಿ ಆದರು. ಮಂತ್ರಿ ಆದ ಮೇಲೂ ಕೂಡ ಎಲ್ಲೋ ಒಂದು ಕಡೆ ಅಸಮಾಧಾನ ಅನ್ನುವಂಥದ್ದು ತಪ್ಪಲಿಲ್ಲ. ಯಾಕಂತಂದರೆ ತಮಗೆ ಬೇಕಾದಂತಹ ಖಾತೆಯನ್ನು ಅವರಿಗೆ ಕೊಡಲಿಲ್ಲ. ಅಲ್ಪಸಂಖ್ಯಾತರ ಖಾತೆ ಬೇಕಾಗಿತ್ತೇನೋ ಅವರಿಗೆ, ಕೊಡಲಿಲ್ಲ. ವಸತಿ ಖಾತೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಜಮೀರ್ ಅಹಮದ್ ನಿಗಿ ಅಂತ ಇದ್ದಾರೆ. ಒಂದು ಪತ್ರವನ್ನು ಬರೆದಿದ್ದಾರೆ ಜಮೀರ್ ಅಹಮದ್. ಆ ಪತ್ರದಲ್ಲಿ ಏನಿದೆ ಅನ್ನುವಂಥದ್ದನ್ನು ನೋಡೋಣ. ಹೆಟ್ಸ್ ಕಮಾನ್. ಜಮೀರ್ ಅಹಮದ್ ರವರು ಏನು ಪತ್ರವನ್ನು ಬರೆದಿದ್ದಾರೆ ಅನ್ನುವಂಥದ್ದನ್ನು ನೋಡಿಕೊಂಡು ಬರೋಣ. ಜಮೀರ್ ಪತ್ರದಲ್ಲಿ ಅಂಥದ್ದು ಏನಿದೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಎಸ್, ಜಮೀರ್ ಅವರ ಲೆಟ್ರ್ ಏನಿದೆ ಆ ಲೆಟ್ರನ್ನ ನೋಡ್ಕೊಂಡು ಬರೋಣ. ಆ ಲೆಟ್ರನ್ನ ಡಿಸ್ಪ್ಲೇ ಮಾಡಿ. ಉಸ್ತುವಾರಿ ಸಚಿವರ ಜವಾಬ್ದಾರಿಯನ್ನು ನೀಡ್ತಾ ಇದ್ದಂತೆ ತಮ್ಮಲ್ಲಿ ಕೋರಿದ್ದೆ. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಹೊಣೆಗಾರಿಕೆಯನ್ನು ನೀಡಿದ್ದು ನಾನು ಹಾಜರಾಗಲು ಸಾಧ್ಯವಾಗದ ಕಾರಣ ಅದರಿಂದ ವಿನಾಯಿತಿ ನೀಡಲು ತಮ್ಮಲ್ಲಿ ಕೋರುತ್ತೇನೆ. ಸದರಿ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ವರದಿ ಸಲ್ಲಿಸುವ ಹೊಣೆಗಾರಿಕೆಯನ್ನು ನೀಡಲಾಗಿದ್ದು ಈಗಲೇ ಈ ಸಂಬಂಧಪಟ್ಟ ವರದಿಯನ್ನು ಸಲ್ಲಿಸಲಾಗಿರುತ್ತದೆ ಅನ್ನುವಂತಹ ವಿಚಾರವನ್ನು ಪತ್ರದ ಮೂಲಕ ಮುಖ್ಯಮಂತ್ರಿಗಳವರಿಗೆ ಜಮೀರ್ ಅಹಮದ್ ಅವರು ಹೇಳಿದ್ದಾರೆ. ಹೊಸಪೇಟೆ ಜಿಲ್ಲೆಯ ಅಂದರೆ ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಅವರು. ಉಸ್ತುವಾರಿ ಸಚಿವರಾಗಿರೋದ್ರಿಂದ ಅವರು ಈ ಆಗಸ್ಟ್ 15ನೇ ತಾರೀಕು ಧ್ವಜಾರೋಹಣವನ್ನು ಮಾಡೋದಕ್ಕೆ, ಫ್ಲಾಗ್ ಹಾಸ್ಟನ್ನು ಮಾಡೋದಕ್ಕೆ ಹೊಸಪೇಟೆಗೆ ಹೋಗಬೇಕಾಗುತ್ತೆ. ಆದರೆ ಪತ್ರ ಬರೆದಿದ್ದಾರೆ. ಕಾರಣಾಂತರಗಳಿಂದ, ಪಕ್ಷದ ಕೆಲಸಗಳಿಂದ ಹೋಗೋಕ್ಕಾಗಲ್ಲ ಅಂತ. ಅಲ್ಲ ಸ್ವಾಮಿ, ಇಷ್ಟು ದಿನ ಮಂತ್ರಿಗಿರಿಯನ್ನು ಕಾದುಕೊಂಡು ಕೂಳ್ತಾ ಇದ್ರಲ್ಲ, ಬಯಸ್ತಾ ಇದ್ರಲ್ಲ, ಮಂತ್ರಿಗಿರಿಯ ಹಪಹಪಿಯಲ್ಲಿದ್ರಲ್ಲ. ಮಂತ್ರಿಗಿರಿ ಯಾವಾಗ ಬರುತ್ತೆ, ಸಚಿವ ಸ್ಥಾನ ಯಾವಾಗ ಸಿಗುತ್ತೆ, ಯಾವ ಸ್ಥಾನ ಕೊಡ್ತಾರೆ ಅಂತ ಕಾದ್ಕೊಂಡು ಕೂತಿದ್ರಲ್ಲ, ಆಗ ನಿಮಗೆ ಪಕ್ಷದ ಕೆಲಸ ನೆನಪಾಗಲಿಲ್ವಾ ಮಿಸ್ಟರ್ ಜಮೀರ್ ಅಹಮದ್? ಆಗ ನೆನಪಾಗಲಿಲ್ವಾ? ಆಗಸ್ಟ್ 15 ಇದೆ, ಧ್ವಜಾರೋಹಣ ಮಾಡಿ ಅಂತಂದರೆ ಆಗ ನಿಮಗೆ ಪಕ್ಷದ ಕೆಲಸ ನೆನಪಾಗುತ್ತಾ? ಪಕ್ಷದ ಕೆಲಸ ಇಂಪಾರ್ಟೆಂಟಾ, ದೇಶ ಇಂಪಾರ್ಟೆಂಟಾ, ಅಥವಾ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತಹ ದಿನ ಇಂಪಾರ್ಟೆಂಟಾ? ಡು ಯು ಥಿಂಕ್ ದಟ್ ಇಂಡಿಯಾ ಇಸ್ ಗ್ರೇಟರ್ ದೆನ್ ಅ ಕಾಂಗ್ರೆಸ್? ಅಸಮಾಧಾನದಿಂದ ಜಮೀರ್ ಅಹಮದ್ ಪತ್ರ ಬರೆದಿದ್ದಾರೆ. ಆದರೆ ಆಗಿದ್ದೇ ಇನ್ನೊಂದು. ಅದೇನು ಅನ್ನುವಂಥದ್ದನ್ನು ಒಂದು ಸ್ವಲ್ಪ ನೋಡ್ಕೊಂಬರೋಣ ಬನ್ನಿ. ಅದೇನು ಅನ್ನುವಂಥದ್ದನ್ನು ನೋಡೋಣ. ರಾಷ್ಟ್ರಧ್ವಜ ಹಾರಿಸಲು ಸಚಿವರಿಗೆ ಸಮಯವೇ ಇಲ್ಲವಂತೆ, ಟೈಮ್ ಇಲ್ಲವಂತೆ. ಜಮೀರ್ ನಡೆ ದೇಶದ್ರೋಹದ ನಡೆ. ಇದಕ್ಕೆ ಬಿಜೆಪಿ ಈಗ ಕಿಡಿಕಾರ್ತಾ ಇದೆ. ರಾಷ್ಟ್ರಕ್ಕೆ ಮಾಡಿದಂತಹ ಅವಮಾನ ಅಂತ ಬಿಜೆಪಿಗರು ಈಗ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ರಾಷ್ಟ್ರಧ್ವಜಕ್ಕೆ, ರಾಷ್ಟ್ರೀಯತೆಗೆ ಗೌರವ ಕೊಡಲ್ವಾ ಅನ್ನುವಂತಹ ಪ್ರಶ್ನೆ ಬಿಜೆಪಿಯವರಿಂದ ಆಗ್ತಾ ಇದೆ. ಸಮಯ ಇಲ್ಲ ಅಂದರೆ ಯಾಕ್ರಿ ಮಂತ್ರಿ ಮಾಡಿದ್ದೀರಿ ಈ ವ್ಯಕ್ತಿಯನ್ನ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಷ್ಟ್ರಧ್ವಜ ಹಾರಿಸಲು ಆಗಿರುವಂತಹ ದೊಡ್ಡವರು ಯಾರಿದ್ದಾರೆ ಈ ದೇಶದಲ್ಲಿ? ಸ್ಥಳೀಯ ಸಂಸ್ಥೆ GBA ಚುನಾವಣೆ ಕಾರಣ ನೀಡೋದು ಸರಿನಾ? ಸಮಯ ಇಲ್ಲ ಅಂದರೆ ಎಂತಹ ಸಚಿವ? ಇವರ ಅಗತ್ಯ ಆದರೂ ಏನಿದೆ ರಾಜ್ಯಕ್ಕೆ? ಕೂಡಲೇ ಜಮೀರ್ ಅಹಮದ್ ರವರನ್ನ ಮಂತ್ರಿ ಸ್ಥಾನದಿಂದ ತೆಗೆದು ಹಾಕಿ ಅಂತ ಬಿಜೆಪಿ ಆಗ್ರಹ ಮಾಡ್ತಾ ಇದೆ. ಸದನದಲ್ಲಿ ಜಮೀರ್ ಪತ್ರವನ್ನು ಸೃಷ್ಟಿಸುತ್ತಾ ಭಾರಿ ಕೋಲಾಹಲ. ಅನಾರೋಗ್ಯದ ಕಾರಣ ಕೊಟ್ಟು ಪೇಚಾಡಿದಂತಹ DCM ಪರಮೇಶ್ವರ್ ಜಮೀರ್ ನಡೆ ಸರ್ಕಾರದ ಸಮರ್ಥನೆಯನ್ನು ಖಂಡಿಸಿ ಈಗ ಬಿಜೆಪಿಗರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟೈಮ್ ಇಲ್ಲ ಅಂತಂದರೆ ಏನ್ರಿ ಅರ್ಥ? ಟೈಮ್ ಇಲ್ಲ ಅಂದರೆ ಏನರ್ಥ? ಮಾಡಬೇಕಲ್ವಾ ಧ್ವಜಾರೋಹಣವನ್ನು? ಹೀಗೆ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಬಿಜೆಪಿಗರು ಏನು ಹೇಳಿದ್ದಾರೆ ಇದ್ರ ಬಗ್ಗೆ ಅನ್ನುವಂಥದ್ದನ್ನು ಕೇಳ್ಕೊಂಬರೋಣ. ಇದಕ್ಕೆ ಸಂಬಂಧಪಟ್ಟಂತಹ ಬೈಟ್ಸ್ಗಳಿದೆ, ಬೈಟ್ ಪ್ಲೀಸ್. ಸಮಯದ ರಾಷ್ಟ್ರದ ಸ್ವಾತಂತ್ರ್ಯ ದಿನಾಚರಣೆಗೆ ಹೋಗ್ಲಿಕ್ಕೆ ಆಗದಲ್ಲೇ ಇರುವಂತ ಸಚಿವ ಯಾಕಿರ್ಬೇಕಾದ್ರೆ ಸದನದಲ್ಲಿ? ಸಚಿವರಿಗೆ ಆದ್ಯತೆ ಯಾವುದು ಅಂತ ಅವರೇ ಬರೆದಿರೋ ಪತ್ರದಲ್ಲಿ ಆದ್ಯತೆ ಯಾವುದು ಅಂತ ಹೇಳ್ತಾರೆ. ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ BBMP ಸೇರಿದಂತೆ ಮನವಿ ಮಾಡಿಕೊಂಡಿದ್ದಾರೆ ಬೇರೆ ಜಿಲ್ಲೆ ಕೊಡ್ಲಿ ಅಂತ. ಮಾನ್ಯ ಕಂದಾಯ ಸಚಿವರೇ, ಒಬ್ಬ ಸಚಿವನಿಗೆ ಪ್ರೌಡ್, ನಾನು ಜಿಲ್ಲಾ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸ್ತೀನಿ ಅನ್ನುವಂಥದ್ದು ಒಂದು ಗೌರವದ ಸಂಕೇತ. ನನಗೆ ಸಮಯದ ಅವಕಾಶ ಇಲ್ಲ, ನಂಗೆ ಕೊಡಿ, ಚೇಂಜ್ ಮಾಡಿ ಅಂತ ಹೇಳ್ತೀರಿ ಅಂತಂದ್ರೆ ಅಂತ ಸಮಯನೇ ಇಲ್ಲ ಅಂದ್ಮೇಲೆ ಆ ಸಚಿವನ ಯಾಕೆ ಇಟ್ಕೊಳ್ತೀರಿ ನೀವು? ಅವರು ಜಿಲ್ಲೆ
ಇಲ್ಲ ಮಾನ್ಯ ಅಲೋಕೇಶನ್ ಅವ್ರು ಏನ್ ಬರ್ದಿದ್ದಾರೆ ಅಂತ ಓದ್ಲಾ ನಾನು ಏನ್ ಬರ್ದಿದ್ದಾರೆ ಅಂತ ಓದ್ಲಾ ಏನ್ ಬರ್ದಿದ್ದಾರೆ ಅಂತ ಮಾಡುವಾಗ ಅಲ್ಲ ಮಾನ್ಯ ಅಧ್ಯಕ್ಷ ಏನ್ ಬರ್ದಿದ್ದಾರೆ ಅಂತಂದ್ರೆ ಆಯ್ತು, ಜಿಲ್ಲಾ ಅಲೋಕೇಶನ್ಸ್ ಮಾಡುವಾಗ ಅವ್ರಿಗೆ ಆ ಜಿಲ್ಲೆ ಹಿಂದೆ ಇದ್ರು, ಅದು ಬೇಡ ಬೇರೆ ಜಿಲ್ಲೆ ಕೊಡಿ ಅನ್ನೋ ಇದನ್ನ ನಾನು ಹೇಳ್ತೀವಿ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಮಾನ್ಯ ಅಧ್ಯಕ್ಷ ಆರೋಗ್ಯ ಸರಿ ಇಲ್ಲ ಹೋಗೋದಕ್ಕೆ ಒಬ್ಬ ಸಚಿವನಿಗೆ ಏನ್ ಆರೋಗ್ಯ, ಯಾರ ಆರೋಗ್ಯ? ಸುಮ್ನೆ ನೋಡಿ, ಇದು ಈ ತರದನ್ನೆಲ್ಲ ರಾಜ್ಯದ ಜನ ಸಹಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ನೀವು ಇಲ್ಲಿ ವಿಧಾನಸೌಧದೊಳಗೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದಾಗ್ಲೂ ಮೌನವಾಗಿರ್ತೀರಿ. ಒಬ್ಬ ಸಚಿವ ರಾಷ್ಟ್ರಧ್ವಜವನ್ನು ಆರಿಸ್ಲಿಕ್ಕೆ ನಾನು ಹೋಗಲ್ಲ ಅಂತಂದಾಗ್ಲೂ ಕೂಡ ನೀವು ಮಾತಾಡ್ತೀರಿ ಅಂತಂದ್ರೆ ಪರಮೇಶ್ವರ್ ಅವರೇ ಇದನ್ನ ಸಮರ್ಥನೆ ಮಾಡ್ಕೋಬೇಡಿ ನೀವು. ಇಂಥ ಸಚಿವ ವಜಾ ಮಾಡಿ ಅಲ್ಲ, ಯಾರು ಬೇಡ ಆ ಸಚಿವನ ಇಟ್ಕೊಳ್ಳಿ ಯಾರು ಹೇಳಿದ್ದಾರೆ? ಆ ಜಿಲ್ಲೆಗೆ ಬೇರೆಯವ್ರನ್ನ ಕಳಿಸ್ತೀವಿ. ಜಿಲ್ಲೆ ಬೇರೆ ಸರ್, ನೀವು ಉಸ್ತುವಾರಿ ಸಚಿವರನ್ನ ಚೇಂಜ್ ಮಾಡ್ಲಿಕ್ಕೆ ಒಂದು ವಾದ ಇಲ್ಲ. ಸ್ವಾತಂತ್ರ್ಯೋತ್ಸವಕ್ಕೆ ನಾನು ಹೋಗಲ್ಲ ಅಂತಂದ್ರೆ ಏನರ್ಥ ಇದೆ? ಒಬ್ಬ ಸಚಿವರಾಗಿರೋರು, ಸಚಿವ ಸ್ಥಾನ ತಗೊಂಡಿರುವಂತವ್ರು ಒಂದು ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಅವ್ರು ಮಾಡಿದಾಗ ಸ್ವಾತಂತ್ರ್ಯ ದಿನದ ಅಂಗವಾಗಿ ಧ್ವಜಾರೋಹಣ ಮಾಡ್ಲಿಕ್ಕೆ ಅವ್ರಿಗೆ ಸಮಯ ಇಲ್ಲ ಅಂತಂದ್ರೆ ಇದು ಯಾವ ರೀತಿ ನಡವಳಿಕೆ? ನೀವೇ ಸಮರ್ಥಿಸ್ಕೊಳಕ್ಕಾಗತ್ತಾ? ನೀವೇನಾದ್ರು ಸಮರ್ಥಿಸ್ಕೊಳಕ್ಕಾಗತ್ತಾ? ಅಥವಾ ಅವ್ರ ರಕ್ಷಣೆಗೆ ನೀವು ಬರ್ಲಿಕ್ಕಾಗತ್ತಾ? ಇಂಥ ವ್ಯಕ್ತಿ ಒಬ್ಬ ಚುನಾಯಿತ ಪ್ರತಿನಿಧಿ ಆಗಿರೋನು, ಒಬ್ಬ ಭಾರತೀಯನಾಗಿರೋನು ಯಾರು ಈ ರೀತಿ ನಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಂತ ವ್ಯಕ್ತಿ ನಮ್ಮ ಕರ್ನಾಟಕ ರಾಜ್ಯದ ಘನವೆತ್ತ ಸರ್ಕಾರದ ಒಬ್ಬ ಸಚಿವರಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಹೇಗ್ ನೀವು ಸಮರ್ಥಿಸ್ಕೊತೀರಾ? ನಾವು ಕೇಳ್ಕೊಳ್ಳೋದು, ನೀವು ಉಸ್ತುವಾರಿ ಈ ವ್ಯಕ್ತಿ ಈ ನಡವಳಿಕೆ ನಿಜಕ್ಕೂ ರಾಜ್ಯಕ್ಕೆ, ದೇಶಕ್ಕೆ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ಎಸ್, ರೈಟ್ ನಾವು ಇದು ಜಮೀರ್ ಅಹಮದ್ ರವರ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಕಿಡಿಕಾರ್ತಾ ಇರುವಂತಹ ವಿಚಾರ. ಯಾಕೆಂತಂದರೆ ಪತ್ರದಲ್ಲಿ ಬರೆದಿರೋದೇ ಬೇರೆ, ಆದರೆ ಈ ಕಡೆ DCM ಎಲ್ಲೋ ಒಂದು ಕಡೆ ಜಮೀರ್ ಅಹಮದ್ ರವರ ಪರ ಬ್ಯಾಟಿಂಗ್ ಮಾಡೋದಕ್ಕೆ ಬರ್ತಾರೆ, ಅನಾರೋಗ್ಯದ ಕಾರಣವನ್ನು ಹೇಳ್ತಾರೆ. ಆದ್ದರಿಂದ ನೀವು ಜಮೀರ್ ಅಹಮದ್ ರವರ ಈ ಹೇಳಿಕೆಯನ್ನು ಅಥವಾ ಈ ನಡೆಯನ್ನು ಸಮರ್ಥನೆ ಮಾಡ್ಕೊಳ್ಬೇಡಿ ಅಂತ BJP ನಾಯಕರು ಲೆಫ್ಟ್ ರೈಟ್ ತೆಗೆದುಕೊಂಡಿದ್ದಾರೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಗಳಿದೆ.